ಇಲ್ಲೊಂದು ಸ್ಪಷ್ಟತೆ ಬಂದುಬಿಡ್ತದೆ. ಈ ಒಂದು ಮನೋಸ್ಥಿತಿಗೆ ಬಂದಿರುವಂತಹ ವಿಜಯೇಂದ್ರ ಅವರು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಪಕ್ಷಕ್ಕೆ ಕೆಲಸ ಮಾಡ್ಬೋದು ಅನ್ನೋ ಸಹಿತ ಇವತ್ತು ಪ್ರಶ್ನೆ ಅಲ್ಲದ. ಅದು ಅವ್ರು ಹೇಳ್ತಾ ಇದ್ದಾರೆ, ನಾನು ಮಾಡ್ತೀನಿ, ದುಡಿತೀನಿ, ಏನೋ ಸಂಘಟನೆ ಮಾಡ್ಕೊಳ್ತೀನಿ ಅನ್ನುವಂಥ ಮಾತಾಡ್ತಾರೆ. ಆದರೆ ಇವೆಲ್ಲನೂ ಈಗ ಸಾಧ್ಯನಂತ. ಯಾಕಂದ್ರೆ ಹೊಂದಾಣಿಕೆನೇ ಇಲ್ಲ ಪಕ್ಷದಲ್ಲಿ. ಒಂದು ವೇಳೆ ಅವರಲ್ಲಿ ಯಾರಾದರೂ ಅಧ್ಯಕ್ಷನ ಮಾಡಿದ್ರೆ ವಿರೋಧಿಗಳಲ್ಲಿದ್ದು ಇವರು ಹೊಂದಾಣಿಕೆ ಆಗೋದಿಲ್ಲ ಅವ್ರ ಜೊತೆಗೆ. ಅಂದ್ರೆ 2028 ಚುನಾವಣೆ ಹಣೆ ಬರ ಈಗ ಬರಿತಾ ಇದ್ದಾರೆ ಇವರು. ಇದೇ ಬರ್ತದಪ್ಪ, ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂದ್ರೆ ನಾವು ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಆ ಒಗ್ಗಟ್ಟು ನಮ್ಮಲ್ಲಿ ಇಲ್ಲ, ನಮ್ಮವ್ರು ನಮಗೆ ವೈರಿ ಆಗಿದ್ದಾರೆ. ಅದಕ್ಕಾಗಿ ಇವತ್ತು ನಾವು ಈ ಸ್ಥಿತಿ ಬಂದಿರ್ತಾ ಇದ್ದೀವಿ, ಗೆಲ್ಲುವುದನ್ನು ಕಳ್ಕೊಳ್ತಾ ಇದ್ದೀವಿ. ಅಡ್ಡ ಮತದಾನ ಮಾಡಿ ನಮ್ಮನ್ನು ಅಪರಾಧನಾಗಿ ಮಾಡಿದರು, ಕೆಟ್ಟ ಹೆಸರು ಬಂತು, ನಮ್ಮ ಟೀಚನೂ ಬಂದು. ಅದ್ರ ಬಂದು ಲಾಭ ಏನು ಇವರಿಗೆ? ಕಾಂಗ್ರೆಸ್ಗೆ ಅನುಕೂಲ ಮಾಡಿಕೊಡ್ತಾರೆ ಇವರೆಲ್ಲ ಅನ್ನುವಂಗೆ ಆರೋಪ ಮಾಡ್ತಾರೆ ತಮ್ಮ ಎದುರಾಳಿಗಳಿಗೆ. ಈ ಒಂದು ಭಿನ್ನ ಮತದ ಈ ಒಂದು ತಿಕ್ಕಾಟ, ಪಕ್ಷದ ಅಂತಃಕಲಹ ಇದು ಅದು ಮುಖ್ಯವಾಗಿ ಚುನಾವಣೆ ಬಂತು, ಇನ್ನೇನು ಬಹಳ ದೂರಿಲ್ಲ. ಏನು ಮಾಡ್ಬೋದು ಬಿ ಜೆ ಪಿಗೆ? ಯಾಕಂದ್ರೆ ಎರಡೂ ಬಲಗಳು ಒಂದಾದಾಗ ಮಾತ್ರ ಒಂದಿಟ್ಟು ಏನೋ ಕಾಂಪಿಟೇಷನ್ ಮಾಡ್ಬೋದು. ಅದು ಗೆಲ್ತಾರೆ ಅಂತ ಹೇಳೋ ಸಾಧ್ಯ ಇಲ್ಲ. ಮತ್ತಿಬ್ಬರು ಹೊಂದಾಣಿಕೆ ಆದಾಗ ಅದು ಮತ್ತು ಏನಪ್ಪ ಅಂತಂದ್ರೆ ಕುಮಾರಸ್ವಾಮಿಗಳ JDS ಇವ್ರಿಗೆ ಪೂರ್ಣ ಪ್ರಮಾಣದ ಪೂರ್ತಿ ಮಾನಸಿಕ ಹೊಂದಾಣಿಕೆಯ ಸಹಕಾರ ನೀಡಬೇಕು. ಅಂದಾಗ ಒಂದಿಷ್ಟು ಏನೋ ದೂರದ ಆಸೆ, ಅದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಬೇಕು. ಯಾವ ಗ್ಯಾರಂಟಿಗಳನ್ನ ಹಿಂದಿನ ಚುನಾವಣೆ ವಿರೋಧ ಮಾಡಿದ್ರೋ ಅದನ್ನು ಇವತ್ತು ಪ್ರಪೋಸ್ ಮಾಡಬೇಕು. ಜೊತೆಗೆ ಹೊಸದು ಏನಾದರೂ ಕೊಡಬೇಕು. SIR ಇಂಥದ ಮತ್ತೊಂದಿದೆ. ಅದರಲ್ಲೂ ಜ್ಞಾನೇಶ್ ಕುಮಾರ್ ಅವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಸಾಧ್ಯಷ್ಟು ಮಟ್ಟಿಗೆ ಸೆಂಟ್ರಲ್ ಗೌರ್ಮೆಂಟ್ ಪ್ರೆಷರ್ದಿಂದ BJP ಅನುಕೂಲ ಮಾಡ್ಬೋದು. ಆದರೆ ಎಷ್ಟು ಪರ್ಸೆಂಟೇಜ್ ಅದು ಈಗ ನೋಡ್ತಾ ಇದ್ದೀವಿ ನಾವೆಲ್ಲ.